ಕಲಬುರಗಿ ವಿವಿಯಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದ್ದು ಪಿಎಚ್ಡಿ ಸೀಟು ಬಯಸಿ ಸಂದರ್ಶನಕ್ಕೆ ಹಾಜರಾದ ಯುವತಿಗೆ ಕಿರುಕುಳ ನೀಡಲಾಗಿದೆ ಅನ್ನೋ ಆರೋಪ ಇದೆ. ಇಂಗ್ಲಿಷ್ ವಿಭಾಗದ ಪ್ರೊಫೆಸರ್ ರಮೇಶ್ ರಾಠೋಡ್ ವಿರುದ್ಧ ಯುವತಿ ದೂರು ನೀಡಿದ್ದಾಳೆ. ಪಿಎಚ್ಡಿ ಸೀಟು ಸಂದರ್ಶನಕ್ಕೆ ಬಂದಂತಹ ಮಹಿಳಾ ಅಭ್ಯರ್ಥಿಗೆ ಪ್ರೊಫೆಸರ್ ಒಬ್ಬರು ಲೈಂಗಿಕ ಕಿರುಕುಳ ನೀಡಿರುವ ಪ್ರಕರಣ ಕಲಬುರಗಿ ವಿವಿಯಲ್ಲಿ ಬೆಳಕಿಗೆ ಬಂದಿದೆ. ಯುವತಿ ಜೊತೆ ಅಶ್ಲೀಲವಾಗಿ ವರ್ತಿಸಿದ ಗುಲ್ಬರ್ಗಾ ವಿವಿ ಇಂಗ್ಲಿಷ್ ವಿಭಾಗದ ಪ್ರೊಫೆಸರ್ ರಮೇಶ್ ರಾಠೋಡ್ ವಿರುದ್ಧ ಪೊಲೀಸರಿಗೆ ದೂರು ನೀಡಲಾಗಿದೆ. ಜೂನ್ 9ರಂದು ಇಂಗ್ಲಿಷ್ ಅಧ್ಯಯನ ವಿಭಾಗದಲ್ಲಿ ಪಿಎಚ್ಡಿ ಸೀಟು ಪಡೆಯುವುದಕ್ಕೆ ಕರೆಯಲಾಗಿದ್ದ ಸಂದರ್ಶನದಲ್ಲಿ ಈ ಯುವತಿ ಹಾಜರಾಗಿದ್ದಾರೆ. ಡೀನ್ ಸಮ್ಮುಖದಲ್ಲಿ ಸಂದರ್ಶನ ನಡೆದಿದೆ. ಸಂದರ್ಶನ ಮುಗಿಸಿಕೊಂಡು ಹೊರ ನಡೆದಿದ್ದ ವೇಳೆ ಪ್ರೊಫೆಸರ್ ರಮೇಶ್ ರಾಠೋಡ್ ಅಶ್ಲೀಲ ಮಾತುಗಳಿಂದ ಕಿರುಕುಳ ನೀಡಿದ್ರು ಅಂತ ಯುವತಿ ಸುವರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ. ನೀವು ಬುಕ್ ಆಗೋದು ಕಲಿಬೇಕು. ಅವರ ಜೊತೆ ಕೆಮಿಸ್ಟ್ರಿ ಸರಿ ಹೋಗದೆ ಇದ್ದಲ್ಲಿ ನನ್ನ ಜೊತೆ ಬನ್ನಿ, ನಾನು ಕರೆದಾಗಲೆಲ್ಲ ಬರಬೇಕು ಅಂತ ಜೊಲ್ಲುಬುರುಕ ಪ್ರೊಫೆಸರ್ ಯುವತಿಯನ್ನ ಮಾತಿನಲ್ಲೇ ಹಿಂಸಿಸಿದ್ದಾನೆ. ಮನೆಗೆ ತೆರಳಿದ ನಂತರವೂ ಆಕೆಗೆ ಫೋನ್ ಮಾಡಿ ಅಶ್ಲೀಲವಾಗಿ ಮಾತನಾಡಿದ್ದಾನೆ ಅಂತ ಯುವತಿ ಆರೋಪಿಸಿದ್ದಾಳೆ. 2 ವರ್ಷಗಳ ಕಾಲ ಇಂಗ್ಲಿಷ್ ಅತಿಥಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೂ ಈ ರಮೇಶ್ ರಾಠೋಡ್ ಕಿರುಕುಳ ನೀಡಿದ್ರು ಅಂತ ಈ ಯುವತಿ ದೂರಿದ್ದಾರೆ. ಏನ್ ನಡೀತು ಅಲ್ಲಿ ಅನ್ನೋದನ್ನ ತಿಳಿಸೋದಕ್ಕೆ ಕಲಬುರಗಿ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನೊಂದಂತಹ ಯುವತಿ. ಹೇಳಿಮ್ಮ, ಏನಾಯ್ತು, ಯಾವ ರೀತಿ ಪ್ರೊಫೆಸರ್ ಕಿರುಕುಳ ನೀಡಿದ್ದಾರೆ ಅನ್ನೋದು ನಿಮ್ಮ ಆರೋಪ? ಮೇಡಮ್, 2 ವರ್ಷದಿಂದ ನಾನು ಅಲ್ಲಿ ಕೆಲಸ ಮಾಡಕತ್ತೀನಿ ಆಸ್ ಅ ಗೆಸ್ಟ್ ಲೆಕ್ಚರರ್ ಅಂತ. ಅಲ್ಲಿ 2 ಇಯರ್ಸ್ ಇಂದನೂ ಮೆಂಟಲ್ ಟಾರ್ಚರ್ ಇದ್ದಿದ್ದೇನೆ. ಮಾತು ಬರೀ ಡಬಲ್ ಮೀನಿಂಗ್ ಅಲ್ಲೇ ಇರೋದು. ಸಿಕ್ಕಾಪಟ್ಟೆ ಮೆಂಟಲ್ ಹರಾಸ್ಮೆಂಟು, ರೀಸನ್ ಇಲ್ದೇ ಕ್ಯಾಬಿನಿಗೆ ಕರ್ಸೋದು, ಬುಕ್ಸ್ ತಂದು ಕೊಡಿ ಅಂತ ಅನ್ನೋದು, ಮಾತಾಡ್ತಿರ್ಬೇಕಾದ್ರೆ ಮೈ ಮುಟ್ಟಿ ಕೈ ಮುಟ್ಟಿ ಮಾತಾಡೋದು, ಈ ರೀತಿ ಎಲ್ಲ ಆಗ್ಯದ. ಈ 2 ವರ್ಷಲಿಂದ ನಾನು ಮೋಸ್ಟ್ಲಿ ಅವ್ರು ಯಾಕೋ ತಳ್ಕೋಬಹುದು, ಕರೆಕ್ಟಾಗಿ ತಿದ್ಕೋಬಹುದು ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗಿದ್ದೆ. ಅಲ್ಲ, ಡೀನ್ ನ ಗಮನಕ್ಕೆ ತರಲಿಲ್ವಾ ನೀವು? 2 ವರ್ಷದಿಂದ ಈ ರೀತಿ ಕಿರುಕುಳ ಆದಾಗ ಡೀನ್ ನ ಗಮನಕ್ಕೆ ಏನು ತರಲಿಲ್ವಾ ನೀವು? ಮೇಡಮ್, ನಾನು ಅವಾಗೇನೆ ಮಾತಾಡಿ ನಾನು ಅವರಿಗೇನೆ, ಸರ್ ಈ ರೀತಿ ಮಾತಾಡೋದು ಸರಿ ಅಲ್ಲ, ನೀವು ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ಹಿಂಗೆ ಮಾತಾಡೋದಲ್ಲ, ಏನ್ ಸರ್ ಹಿಂಗೆ ಮಾತಾಡ್ತಿರಲ್ಲ ನೀವು ಅಂತ ನಾನು ಕೇಳಿದ್ದೀನಿ, ವಾರ್ನು ಮಾಡಿದ್ದೀನಿ ಅವ್ರಿಗೆ. ಅನ್ಕೊಂಡೆ ಅವ್ರು ಸರಿ ಹೋಗ್ಬೋದು ಅಂಥೇಳಿ. ಯಾವಾಗೆಲ್ಲ ಅವ್ರು ಏನೇನು ಅಂದಿದ್ದಾರೆ ನಾನು ಅದಕ್ಕೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ ಸಹ, ಅವರಿಗೆ ಉತ್ತರ ಕೊಟ್ಟಿದ್ದೀನಿ ನಾನು. ಬಟ್ ಸ್ಟಿಲ್ ಅವ್ರು ಯಾವಾಗ್ಲೂ ಮಾತಲ್ಲಿ ಡಬಲ್ ಮೀನಿಂಗಲ್ಲೇನೆ ಮಾತವ್ರದ್ದು. ಈಗ ಮೊನ್ನೆ ಏನಾಯ್ತು? ಜಾಸ್ತಿ ಆಗ್ಯದ. ಮೊನ್ನೆ 7ನೇ ತಾರೀಕು ಆಗುದು ಇದೇನೆ. ಏನಾಯ್ತು? ಮೊನ್ನೆ 7ನೇ ತಾರೀಕು ನಾನು PhD ಸಲುವಾಗಿ ಅಪ್ಲೈ ಮಾಡಿದ್ದೆ. ಓಕೆ. 7th ಇಂಟರ್ವ್ಯೂ ಇತ್ತು at 11 o'clock. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಚೇರ್ಮನ್ ಆ್ಯಂಡ್ ರಮೇಶ್ ರಾಠೋಡ್. ಇವರು ಕೇಳಿದ್ರು ಕ್ವೆಶನ್ಸ್. ಯೂಶ್ವಲಿ ಇಂಟರ್ವ್ಯೂ ಅಲ್ಲಿ ಕ್ವೆಶನ್ಸ್ ಏನ್ ಕೇಳ್ತಾರೆ ಮೇಡಮ್, ಸಂಬಂಧಪಟ್ಟದ ವಿಷಯ ಕ್ವೆಶನ್ ಮಾಡ್ಬೇಕು ಅವರು. ಓಕೆ, ಏರಿಯಾ ಆಫ್ ಇಂಟ್ರೆಸ್ಟ್ ಕೇಳಬೇಕು, ಕ್ವಾಲಿಫಿಕೇಶನ್ಸ್ ಕೇಳಬೇಕು, ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ಏನ್ರಿ ನೀವು ಬುಕ್ ಆಗಿರೇನ್ರಿ ಅಂತಂದ್ರೆ ಏನ್ ಅರ್ಥ ಮೇಡಮ್ ಇದು?
ಏನ್ ಬುಕ್ ಮಾಡ್ಕೊಂಡಿರೇನು ಅವ್ರೀಗ ನೀವು ಬುಕ್ ಆಗಿರೇನು ಅಂತ ಕೇಳ್ತಾನೆ ಇವನು. ಯಾರಿಗೆ ಬುಕ್ ಆಗಿದಾರಂತೆ? ಅದನ್ನೇ ನಾನು ನಮ್ಮ ಚೇರ್ಮನ್ ಅಂದ್ರು, ಡಿಪಾರ್ಟ್ಮೆಂಟ್ ಚೇರ್ಮನ್ ಅವರು ಅಂದ್ರು, ನೋ ಪ್ರೊಫೆಸರ್ ಹಿಂಗೆ ಮಾತಾಡೋದು ಸರಿಯಲ್ಲ, ನೀವು ಇಂಥ ವರ್ಡ್ಸ್ ಯೂಸ್ ಮಾಡಬಾರ್ದು ನೀವು ಅಂತ ಅವ್ರು ಅಂದ್ರು. ನಾನು ಬಿಕಾಸ್ ಒಂದು ಇಂಟರ್ವ್ಯೂ ನಡಿಲಿಕ್ಕತ್ತದ, ಇಂಟರ್ವ್ಯೂ ಕಮ್ಯುನಿಟಿ ಆದ, ಸೊ ಸುಮ್ಮನೆ ಇರೋದು ಒಳ್ಳೇದು ಅಂತ ನಾನು ಸುಮ್ಮನೆ ಆದೆ. ನಾನು ಆ ಕ್ಷಣಕ್ಕೆ ನಾನು ರಿಯಲಿ, ಬಿಕಾಸ್ ಇಟ್ ವಾಸ್ ಅನ್ ಇಂಟರ್ವ್ಯೂ ವಿಚ್ ವಾಸ್ ಗೋಯಿಂಗ್ ಆನ್ ಆ್ಯಂಡ್ ಅದರ್ ಕ್ಯಾಂಡಿಡೇಟ್ಸ್ ವರ್ ವೇಟಿಂಗ್ ಫಾರ್ ದೇರ್ ಇಂಟರ್ವ್ಯೂ. ಓಕೆ, ಅಂದ್ರೆ ಯಾರ ಮುಂದೆ ಈ ರೀತಿ ಮಾತಾಡಿದ್ದು? ಅಂದ್ರೆ ಎಷ್ಟು ಜನ ಇದ್ರು ಆ ಸಂದರ್ಭದಲ್ಲಿ? ಇಬ್ರು ಇದ್ವಿ, ಚೇರ್ಮನ್ ಪ್ಲಸ್ ರಮೇಶ್ ರಾಠೋಡ್ ಸರ್ ಮತ್ತೆ ನಾನು. ಓಕೆ, 3 ಜನ ಇದ್ವಿ ಅಲ್ಲಿ. ಇಂಟರ್ವ್ಯೂ ಮಾತಾಡಿದ್ರ ಅವರು? ಯಾ, ಹಾ, ಚೇರ್ಮನ್ ಮುಂದೆನೆ ಹಿಂಗೆ ಮಾತಾಡಿದ್ರು. ಅದಕ್ಕೆ ಚೇರ್ಮನ್ ಸಹ ಅಂದ್ರು, ನೀವು ಹಿಂಗೆ ವರ್ಡ್ಸ್ ಯೂಸ್ ಮಾಡಬಾರ್ದ್ರಿ, ಅದು ಹೆಂಗೆ ಯೂಸ್ ಮಾಡ್ತೀರಿ ನೀವು. ಅವರು ಇದು ಮಾಡಿದ್ರು, ಬೈದ್ರು ಅವ್ರಿಗೆ. ಅವಾಗ ಅವರು ಮಾತು ಬದಲಿಸ್ತಾರ, ಅವ್ರು ಇಲ್ಲ ರೀ ನಾನು ಅದು ವಿಷಯ ಹೇಳ್ತಿಲ್ಲ, ಬುಕ್ಸ್ ಬಗ್ಗೆ ಹೇಳ್ತೀನಿ ಅಂತ ಅವ್ರು ಅಂತಾರ. ನಾನು ಅಂದೆ ಸರ್ ಏನ್ ಬುಕ್ಸು ಅಂತಂದೆ. ಇಲ್ಲ ರೀ ನೀವು ನನ್ನ ಬುಕ್ಸ್ ತಗೊಂಡು ಹೋಗಿದ್ರಲ್ಲ, ನೀವು ವಾಪಸ್ ಯಾವಾಗ ಮಾಡ್ತೀರಿ ಅಂತ ಕೇಳಿದ್ರು. ನಾ ಅಂದೆ ಸರ್ ನಾವೆಲ್ಲ ಬುಕ್ಸು ವಾಪಸ್ ಮಾಡಿದ್ದೀನಿ, ನಾನು ನಿಮ್ಮ ರಿಜಿಸ್ಟರ್ನು ಮೇಂಟೈನ್ ಮಾಡಿರಿ, ಆ ರಿಜಿಸ್ಟರಲ್ಲಿನೂ ಡೇಟ್ ಅದ, ನಾನು ವಾಪಸ್ ಮಾಡಿದ್ದು ಆದ ಸರ್ ಅಲ್ಲಿ, ಸೊ ನೀವು ನೋಡ್ರಿ ಅಂತಂದೆ. ಇಲ್ಲ ರೀ ನೀವು ಕೊಟ್ಟೇ ಇಲ್ಲ ನನಗೆ ಬುಕ್ಸು ಅಂತ ಹೇಳ್ತಾರ ಅವ್ರು ನನಗ. ಅಂದ್ರೆ 2 ವರ್ಷದ ಹಿಂದೆನೂ ಹೀಗೆ ಮಾತಾಡ್ತಾ ಇದ್ರ? ಹಾ, ಹೌದು ಮೇಡಮ್, ಯಾವಾಗ್ಲೂ ಅವ್ರದ್ದು ಹಿಂಗೆ ಮಾತಾಡೋದು. ನಾನು ಅವಾಗಿಂದ ನಾನು ಮಾತಾಡಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ ಮಾತಾಡೋದು ಅಂತ ಹೇಳಿ. ಮೇಡಮ್ ಹೇಳ್ಕೊತ ಕೂತ್ರೆ ಬಹಳ ಇದೆ ಮೇಡಮ್, ಬಟ್ ನಾನು ಸುಮ್ಮನೆ ಅವ್ನು ಸ್ವಲ್ಪ ಹೇಳ್ತೀನಿ. ಬರೀ ರಿಲೇಷನು ಏನ್ರಿ, ಅವ್ರ ಜೊತೆ ಕ್ಲೋಸ್ ಆಗಿರ್ತೀರಿ ನೀವು, ನಮ್ಮ ಜೊತೆ ಕ್ಲೋಸ್ ಆಗಿ ಯಾಕಿರಲ್ಲ ನೀವು, ನಾವ್ ಯಾಕೆ ಸರಿ ಇಲ್ಲೇ, ನಾವು ಅವ್ರ ಜೊತೆ ನೀವು ಆರಾಮಾಗಿ ಹೋಗಿ ಮಾತಾಡ್ತೀರಿ, ಅವ್ರ ಚೇಂಬರಿಗೆ ಹೋಗ್ತೀರಿ, ನೀವು ನಮ್ಮ ಕಡೆ ಯಾಕೆ ಬರಲ್ಲ, ಏನೇ ಕೆಲಸ ಇಲ್ಲ ಅಂತಂದ್ರೂ ಕರ್ಸೋರು, ಅವ್ರ ರೂಮಿಗೆ ಕರ್ಸೋರು. ನಾನಂದೆ ಸರ್ ಅವ್ರ ಚೇರ್ಮನ್ ಅದಾರ, ನಾನು ಸಿಲೆಬಸ್ ಕಂಪ್ಲೀಟ್ ಮಾಡಿದ್ರು ಹೇಳಬೇಕು, ಇನ್ಕಂಪ್ಲೀಟ್ ಇದ್ರೂ ಹೇಳಬೇಕು, ನಾನು ಎಷ್ಟು ಕೆಲಸ ಮುಗಿಸಿನಿ ಅಂತ ಅವ್ರಿಗೆ ನಾನು ಅಪ್ಡೇಟ್ ಮಾಡ್ತಿರ್ಬೇಕು, ನಾನು ಎಷ್ಟು ಸಿಲೆಬಸ್ ಆಗಿದೆ ಏನು ಅಂತ ಹೇಳಿ. ಸೊ ಅದಕ್ಕೆ ನಾನು ಹೋಗ್ತಿರ್ತೀನಿ ಸರ್ ಅಂತಂದ್ರೆ, ಇಲ್ಲ ರೀ ನೀವು ಬಂದು ನಮಗೆ ಭೇಟಿ ಆಗಬೇಕು ಅಂತ ಹೇಳ್ತಾನೆ ಅವನು. ಓಕೆ, ಸೊ ಹಿಂಗೆಲ್ಲ ಮಾತಾಡ್ತಾರ ಮೇಡಮ್. ಏನು ಮಾಡ್ಬೇಕು ಇವಾಗ? 7ನೇ ತಾರೀಕು ಇಷ್ಟೇ ಆಗೋದು. ಸೊ ಅವತ್ತು ಸಹ ನನಗೆ ನೆಕ್ಸ್ಟ್ ಡೇ 8ನೇ ತಾರೀಕು ಫೋನ್ ಮಾಡಿಬಿಟ್ಟು, ಮೇಡಮ್ ಬುಕ್ ಸಿಕ್ತಿಲ್ಲ ನನಗೆ, ತಂದು ಕೊಡ್ಬರ್ರಿ, ಬುಕ್ ಸಿಗಲ್ಲಾಗ್ಯದ ನನಗೆ, ಹುಡುಕ್ ಕೊಡ್ರಿ ಅಂತ ಹೇಳ್ತಾರ ಅವರು. ನಾ ಅಂದೆ ನಿಮ್ಮ ಕಡೆನೇ ಅದ ಸರ್, ಬುಕ್ಸ್ ಎಲ್ಲ ನಿಮ್ಮ ಕಡೆನೇ ಇರೋದು ಸರ್, ನಾನು ಎಲ್ಲ ರಿಟರ್ನ್ ಮಾಡೀನಿ ಅಂತಾನೆ ನಾನು ಹೇಳಿದ್ದೆ ಅವ್ರೀಗ. ಬಟ್ ಅವ್ರು ನೋಡಿದ್ರೆ ಇಲ್ಲ ರೀ ಬುಕ್ಕ ಸಿಗಲ್ಲಾಗ್ಯದ, ಬಂದು ಕೊಡ್ರಿ ಅಂತಂದ್ರು. ದೋ ಐ ವಾಸ್ ನಾಟ್ ವೆಲ್, ಆದ್ರೂ ನಾನು ಬಂದು ಅವ್ರ ಚೇಂಬರಿಂದಾನೆ, ಅವ್ರ ಕಬರ್ಡಿಂದಾನೆ ಬುಕ್ ತೆಗೆದು ಕೊಟ್ಟಿನಿ. ಸರ್ ನಿಮ್ಮ ಬುಕ್ಕು ಇಲ್ಲೇ ಅದ, ಸುಮ್ಮನೆ ನನಗೆ ಅಲ್ಲಿಂದ ಕರ್ಸಿರಲ್ಲ ಸರ್, ಯಾಕೆ ಕರ್ಸಿರಿ ಅಂತಂದೆ. ಅವಾಗೂ ಸಹ ಕೈ ಮುಟ್ಟೋದು ಮೈ ಮುಟ್ಟೋದು ಮಾಡ್ತಾನ ಮನುಷ್ಯ, ಹಿಂಗೆಲ್ಲ ಮಾತಾಡ್ತಾನ. ನಾನಂದೆ ಸರ್ ಬುಕ್ ಇಲ್ಲೇ ಇದ್ರೂ ಕರ್ಸಿರಲ್ಲ ಅಂತಂದ್ರೆ, ಇಲ್ಲ ರೀ ನನಗೆ ಗೊತ್ತಿಲ್ಲ, ಯಾರೋ ಎತ್ತಿ ಅಲ್ಮಾರಿದಾಗ ಇಟ್ಟಾರ, ನನಗೆ ಗೊತ್ತಿಲ್ಲ ಅಂತ ಅಂದ್ರು. ನಾನಂದೆ ಸರ್ ನಿಮ್ಮ ರೂಮ್ ಕೀ ನಿಮ್ಮ ಕಡೆನೇ ಇರ್ತದ, ಬ್ಯಾರೆಯವ್ರು ಯಾರು ತಗೊಳಕ್ ಸಾಧ್ಯ ಇಲ್ಲ, ಯಾರ ಕಡೆನೂ ಇರಲ್ಲ, ಇಟ್ರೆ ನೀವೇ ಇಡಬೇಕು, ಸುಮ್ಮನೆ ಯಾಕ್ರಿ ಸರ್ ಕರೆಸ್ತೀರಿ ಅಂತ ಅಂದ್ವಿ ನಾವು. ಅದಾದ್ಮೇಲೆ ನಾನು ಸೀರಿಯಸ್ಲಿ ಐ ವಾಸ್ ನಾಟ್ ವೆಲ್. ನಮ್ಮ ಮಮ್ಮಿಗೆ ನಾ ಹೇಳ್ಕೊಂಡೆ, ಮಮ್ಮಿ ಹಿಂಗೆಲ್ಲ ಆಗ್ಯದ, ಹಿಂಗೆಲ್ಲ ಅಲ್ಲಿ ಯೂನಿವರ್ಸಿಟಿದಾಗ ಈ ಪ್ರೊಫೆಸರ್ ಹಿಂಗೆ ಮಾತಾಡ್ಯಾರ ನನಗೆ, ಇದು ಇದ್ದದ್ದೇನೆ ಭಾಳ ವರ್ಷಲಿಂತ ನಾನು ಮಾತಾಡ್ಕೋತ ಬರಕತ್ತೀನಿ, ಅವ್ರಿಗೆ ವಾರ್ನ್ ಮಾಡ್ಕೋತ ಬರಕತ್ತೀನಿ, ಬಟ್ ಅವ್ನು ಕೇಳ್ತಿಲ್ಲ ಅಂತ ನಾ ಹೇಳಿದೆ. ಅದನ್ನೆಲ್ಲ ಹೋಗ್ಬಿಟ್ಟು ನಮ್ಮ ಪಪ್ಪ, ನಾನು, ನಮ್ಮ ಕಸಿನ್ಸು, ನಮ್ಮ ಬ್ರದರ್ಸ್ ಎಲ್ಲ ಹೋಗ್ಬಿಟ್ಟು ನಾವು ಕೇಳಿದ್ವಿ, ಯಾಕೆ ಸರ್ ಹಿಂಗೆ ಯಾಕೆ ಮಾತಾಡ್ತೀರಿ ನೀವು, ಯಾವಾಗ್ಲೂ ಇದ್ದದ್ದೇ ಅಲ್ಲ, ಹಿಂಗೆ ಯಾಕೆ ಮಾತಾಡ್ತೀರಿ, ಇಷ್ಟು ಕೆಟ್ಟದಾಗ ವರ್ಡ್ಸ್ ಹೆಂಗೆ ಯೂಸ್ ಮಾಡ್ತೀರಿ ನೀವು ಅಂತ ಕೇಳ್ತಿರ್ಬೇಕಾದ್ರೆ, ನೀವೇನ್ರಿ ಮಾತಾಡೋರು, ಹೊರಗೆ ನಡ್ರಿ ಅಂತ ಹೇಳ್ತಾರ ಅವರು. ಹೊರಗೆ ಬರ್ರಿ, ಗ್ರೌಂಡಿಗೆ ನೋಡ್ಕೊಳ್ಳೋಣ, ಹೊರಗೆ ಬರ್ರಿ ಅಂತ ಅವರಿಗೆಲ್ಲ ಕೇಳಕ್ ಹೋದವ್ರಿಗೆ ಹಿಂಗೆ ಮಾಡ್ತಾರೆ ಇವರು. ಅಂದ್ರೆ ಇವ್ರ ಅಂಡರ್ 2 ವರ್ಷದಿಂದ ನೀವು ಕೆಲಸ ಆಗಿರೋದು ಮೇಡಮ್. ಅವ್ರದ್ದು ಮಾಡ್ತಿದ್ದೀನಿ ಮೇಡಮ್, ಮಾಡ್ತಿದ್ದೀನಿ. ಇವಾಗ ನನ್ಗೆ ಮೇದಾಗ ನಾನು ಮುಗೀತು, ಬಿಕಾಸ್ ಗೆಸ್ಟ್ ಲೆಕ್ಚರರ್ ಅಂತಂದ್ರೆ ಎವ್ರಿ ಇಯರ್ ಚೇಂಜ್ ಆಗ್ತಿರುತ್ತಲ್ಲ, ಸೊ 2 ಇಯರ್ಸ್ ನಾನು ಮಾಡಿದೆ ನಾನು. ಸೊ ಈ ಬಗ್ಗೆ ಏನಾದ್ರು ಚೇರ್ಮನ್ ಏನಾದ್ರು ಹೇಳಿದಾರ ಇವಾಗ, ಇದಾದ ನಂತರ ಇದನ್ನೇನಾದ್ರೂ ಅವ್ರಿಗೆ ಹೇಳಿದ್ರ ನೀವು ಈ ತರ ಆಗ್ತಾ ಇದೆ ಅಂತ? ಮತ್ತೆ ಹೇಳಿದ್ರ ಇಂಟರ್ವ್ಯೂ ಆದ್ಮೇಲೆ? ಹಾ ಹೇಳಿದ್ದೀನಿ ಮೇಡಮ್, ಹೇಳಿದ್ದೀನಿ. ಇನ್ಫ್ಯಾಕ್ಟ್ ಇಂಟರ್ವ್ಯೂದಲ್ಲಿನೇ ಚೇರ್ಮನ್ ಅಂದರು, ಹೀಗೆಲ್ಲ ನೀವು ಮಾತಾಡಬಾರ್ದ್ರಿ, ಮಾತಾಡೋದು ಸರಿಯಲ್ಲ,
ಅಂತ ಹೇಳಿ ಅಂದ್ರು. ಇದನ್ನ ನಾವು ಮತ್ತೆ ವಿ ಸಿ ಚೇರ್ಮನ್ ಅವ್ರ ಗಮನಕ್ಕೂ ತಂದೆ ನಾನು. ಐ ಬ್ರಾಟ್ ಟು ದ ನೋಟಿಸ್ ಆಫ್ ವಿ ಸಿ. ಅವ್ರ ನೋಟಿಸ್ಗೂ ತಗೊಂಡ್ ಬರ್ಬೇಕಾದ್ರೆ ಅವರು ಅಂದ್ರು, ನಮ್ ವಿ ಸಿನೂ ಅಂದ್ರು, ಯಾಕ್ರಿ ಸುಮ್ನೆ ಹಿಂಗೆಲ್ಲ ಯಾಕೆ ಮಾಡ್ತಾರೆ, ನೀವ್ ಹಿಂಗಿದ್ದೀರಿ ಅದಕ್ಕಾಗ ಹಿಂಗ್ ಮಾಡ್ತಾರ ಅವ್ರು ಅಂತ ಅವರು ಬೈದ್ರಲ್ಲಿ. ನೀವು ಸರಿ ಇದ್ರೆ ಯಾರು ನಿಮಗೆ ಏನು ಕಂಪ್ಲೇಂಟ್ ಕೊಡಲ್ಲ, ಏನು ಮಾಡಲ್ಲ, ನೀವು ಮಾತ್ಮೇಲೆ ಮೊದಲು ಕರೆಕ್ಟಾಗಿ ಮಾತಾಡ್ರಿ, ಕಲೀರಿ, ನೀವು ನಿಮ್ ಕೆಲಸ ಕರೆಕ್ಟಾಗಿ ಮಾಡ್ರಿ ಅಂತ ಅವರು ಅಂದ್ರು. ಸೊ ಇಟ್ ಈಸ್ ಬಿಫೋರ್ ವಿ ಸಿ ಆ್ಯಂಡ್ ಚೇರ್ಮನ್. ಅಲ್ಲ, ಇದೇ ರೀತಿ ಬೇರೆ ಹೆಣ್ಮಕ್ಳ ಹತ್ರನೂ ಇವ್ರು ವರ್ತಿಸ್ತಾರಾ? ನಿಮ್ವರೆಗೂ ಏನಾದ್ರೂ ಈ ವಿಷಯ ಬಂದಿದ್ಯಾ? ಬಂದಿದ್ದಾವೆ ಮೇಡಮ್, ಬಹಳ ಜನ ಇದ್ದಾರೆ ನನ್ನ ಜೊತೆ. ನನ್ನ ಫ್ರೆಂಡ್ಸು MA ಹುಡುಗಿಯರು ಇದ್ದಾರೆ, ಪಾಸ್ಡ್ ಔಟ್ ಸ್ಟೂಡೆಂಟ್ಸು ಇದ್ದಾರೆ. ಬಟ್ ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಇವಾಗ ಮ್ಯಾರಿಡ್ ಇದ್ದಾರೆ ಹುಡುಗಿಯರು, ಆಲ್ಮೋಸ್ಟ್ ದೇ ಆರ್ ಮ್ಯಾರಿಡ್. ಆ್ಯಂಡ್ ಅವ್ರಿಗೆ ನಾನು ಹೇಳಿದೆ ಬರ್ರಿ ಮಾತಾಡ್ರಿ ಅಂತ ಹೇಳಿ ಅಂದಾಗ ಅವ್ರಂದ್ರು ಇಲ್ಲ ನಮ್ಮ ಫ್ಯಾಮಿಲಿ ಲೈಫ್ ಸ್ಪಾಯ್ಲ್ ಆಗ್ಬಹುದು, ಸೊ ನಾವು ಬರಕ್ ಇಷ್ಟ ಪಡಲ್ಲ ನಾವು ಅಂತ ಅವ್ರಂದ್ರು. ಸೊ ಮುಂದೆ ಬಂದು ಹೇಳಿದ್ರೆ ಹಿಂಗ್ ಮಾತಾಡ್ತಾರ ಅವ್ರೆಲ್ಲಾನು. ಈಗ ದೂರ ದಾಖಲಾಗಿದೆಯಾ? ಇದ್ರ ಬಗ್ಗೆ ಏನಾದರೂ ವಿ ಸಿ ಏನಾದರೂ ಕ್ರಮ ತೆಗೆದುಕೊಂಡಿದ್ದಾರಾ? ಅಂದ್ರೆ ಈ ರೀತಿ ಕಿರುಕುಳ ನೀಡೋದು, ಮಾನಸಿಕ ಹಿಂಸೆ ನೀಡೋದು ನಿಜಕ್ಕೂ ಸಹನೀಯವಂತೂ ಖಂಡಿತ ಅಲ್ಲ, ಯಾರೂ ಸಹಿಸ್ಕೊಳ್ಳೋದಿಲ್ಲ. ಸೊ ವಿ ಸಿ ಇದ್ರ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಳ್ಳೋ ಭರವಸೆ ಕೊಟ್ಟಿದ್ದಾರಾ? ಎಸ್ ಮೇಡಮ್, ಅವರು ವಿ ಸಿ ಅಂದಿದ್ದಾರೆ ವಿದಿನ್ 3 days ನಾನು ಆ್ಯಕ್ಷನ್ ತಗೋತೀನಿ ಅಂತ ಅಂದಿದ್ದಾರೆ ಅವರು. ಅವ್ರು ಕರೆಕ್ಟಾಗಿನೇ ಅವ್ರು ಹೇಳಿದ್ದಾರೆ, ನಾನೆಲ್ಲ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಇನ್ಕ್ವೈರಿ ಮಾಡಿಬಿಟ್ಟು ನಾನು ಐ ವಿಲ್ ಟೇಕ್ ನೆಸೆಸರಿ ಆ್ಯಕ್ಷನ್ ಅಂತ ವೈಸ್ ಚಾನ್ಸಲರ್ ಹೇಳಿದ್ದಾರೆ ಮೇಡಮ್. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಂದು ಕೇಳಿದಾಗ ಹೇಳಿದ್ರೆ ನೀವು ಗ್ರೌಂಡಿಗೆ ಬನ್ನಿ ನೋಡ್ಕೊಳ್ತೀನಿ ಅಂತ, ಅದಾದ ನಂತರ ಏನಾದರೂ ಹೆದರ್ಸುವಂಥದ್ದು ಏನಾದರೂ ಮಾಡಿದ್ರೆ ಇವರು? ಎಸ್, ಇಲ್ಲ ಮೇಡಮ್, ಹೆದರ್ಸೋದು ಏನಿಲ್ಲ. ಆಕ್ಚುಲಿ ಅವರು ಹೆಂಗ್ ಬೇಕು ಹಂಗೆ ಮಾತಾಡೋದು ಅಷ್ಟೇನೆ. ಅವ್ರು ಕೇಳ್ಕೊಂಡ್ರು ಬರ್ರಿ ನೀವು ಹೊರಗೆ ನೋಡ್ಕೋತೀನಿ ಅಂತಾನೆ ಅಂತಿದಾರ. ಅಂಡ್ ಇನ್ಫ್ಯಾಕ್ಟ್ ಇವಾಗ ನಾನು ಬೆಳಿಗ್ಗೆ ಒಂದು ನ್ಯೂಸ್ ನೋಡಿದೆ ನ್ಯೂಸ್ ಪೇಪರಲ್ಲಿ, ಅಲ್ಲಿ ನೋಡಿದ್ರೆ ಏನೋ ಬಂಜಾರ ಕಮಿಟಿದವರು ಹಂಗ ಹಿಂಗ ಫೇವರ್ನಾಗ ಮಾತಾಡ್ತೀನಿ ಅಂತಂತಾರ. ನಂದು ಒಂದು ಕ್ವೆಶ್ಚನು, ಓಕೆ, ಲೈಕ್ ಇಲ್ಲಿ ಕ್ವೆಶ್ಚನ್ ಬಂದಿರೋದು ಒಂದು ಹುಡುಗಿ ಬಗ್ಗೆ. ಓಕೆ, ಅವಳು ಯಾವ ಕಾಸ್ಟ್ ಆದ್ರೂ ಇರ್ಲಿ, ಯಾವ ಕಮ್ಯುನಿಟಿದಾಗಳಾದ್ರೂ ಇರ್ಲಿ, ಈ ಬಂಜಾರ ಕಮ್ಯುನಿಟಿದವ್ರು ಯಾಕೆ ಬಂತಿಲ್ಲಿ ಕಮ್ಯುನಿಟಿ ಪ್ರಶ್ನೆನೇ ಬರಲ್ಲ. ಇಲ್ಲಿ ಆಗ್ತಿರೋದು ಒಂದು ಹುಡುಗಿಗೆ ಅನ್ಯಾಯ ಆಗ್ತದ, ಅದಕ್ಕೆ ಯಾರು ಕೇಳಕ್ ಪ್ರಶ್ನೆ ಮಾಡ್ತಿಲ್ಲ. ಇವ್ರು ನೋಡಿದ್ರೆ ಬರೀ ಅವ್ರು ಇನ್ಫ್ಲೂಯೆನ್ಸ್ ತರೋದು, ಇವ್ರು ಇನ್ಫ್ಲೂಯೆನ್ಸ್ ತರೋದು, ಇದ ಮಾಡಕತ್ತಾರ ಇವ್ರು.